ರಾತ್ರಿ ಹೊತ್ತು ಆಗ್ತಾನೆ ಯಾರಿಗೆ ಒಬ್ಬರ ಮೇಲೆ ಒಬ್ಬರು ಪ್ರೀತಿ ಜಾಸ್ತಿ ಆಗ್ತಿದೆ? ಚಿನ್ಮಯಿ ಹೇಳಿ. ಅದು ಬೆಳಗ್ಗಿಂದ ಸಿಕ್ಕಿರಲ್ವಲ್ಲ ಮಾತಾಡೋದಿಕ್ಕೆ. ರಾತ್ರಿ ಮಲಗಿದ್ದಾಗ ಕನ್ವರ್ಸ್ತಾನೆ ಇರ್ತೀನಲ್ಲ, ಅವ್ರು ಕೇಳ್ಸತ್ತೋ ಇಲ್ವೋ ಹತ್ರ ಹೋಗ್ತಾನೆ ಇರ್ತೀನಿ. ಹಂಗೆ ಹತ್ರ ಹೋಗಿ ಕನ್ವರ್ಸ್ತಾ ಇರ್ತೀರಾ? ಹತ್ರ ಹೋಗಿ ನನ್ನ ಕೆಳಗಡೆ ಬೀಳಿಸ್ತಾಳೆ ಅಷ್ಟೇ. ಹೌದಾ? ಹೆಂಗ್ ಬೀಳ್ತೀರಾ? ಮಂಚದ ಮೇಲೆ ಮಲಗಿರ್ತೀನಿ, ಅಮ್ಮ ಮಗಳು ಇಬ್ರು ಉಳ್ಕೊಂಬಂದು ನನ್ನ ಬೀಳಿಸ್ಬಿಡ್ತಾರೆ ಅಷ್ಟೇ. ಅಯ್ಯೋ ರಾಮ, 9 ವರ್ಷದಿಂದ ಬೆಡ್ರೂಮಲ್ಲಿ ನಿಮ್ಮ ಜಾಗ ಅಂತ, ನಿಮ್ಮ ಸ್ವಂತ ಜಾಗ ಅಂತ ನಿಮ್ಮ ಮನೇಲಿ ನೀವೇ ಅನಾಥರು. ಬಲೂನು ಈಗ ಚಿನ್ಮಯಿ ಹೊಡೆರೆ ಒಂದು. ಶಬಾಷ್. ಈಗ ಸಂಗೀತ ಹೃದಯಗಳು ಸ್ವಲ್ಪ ಹತ್ರ ಬಂದರು. ಈಗ ನನ್ನ ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಫಂಕ್ಷನ್ ಅಲ್ಲಿ ಇದ್ರೂ ಕೂಡ ಆಫೀಸ್ ಕೆಲಸವನ್ನ ಮಾಡುವವರು ಯಾರು ನಿಮ್ಮಿಬ್ಬರಲ್ಲಿ? ಚಿನ್ಮಯಿ ವರುಣ್ ತೋರಿಸಿದ್ರು, ವರುಣ್ ತನ್ನನ್ನು ತಾನೇ ತೋರಿಸ್ಕೊಂಡ್ರು. ಓಕೆ, ನನಗೆ ಅರ್ಧ ಆನ್ಸರ್ ಸಿಕ್ಕಿದೆ. ಹೇಳಿ ವರುಣ್. ಕಂಪ್ನಿಲಿ ಏನಂದ್ರೆ ಸ್ವಲ್ಪ ಪೀಪಲ್ ಡಿಪೆಂಡೆನ್ಸಿ ವರ್ಕ್ ಜಾಸ್ತಿ ಇರೋದ್ರಿಂದ, ಸೊ ಕೆಲವು ಕೆಲಸಗಳು ನನ್ನ ಮೇಲೆ ಡಿಪೆಂಡೆಂಟ್ ಇರುತ್ತೆ. ಸೊ ಆ ಟೈಮಲ್ಲಿ ಆ ಕೆಲಸ ಮುಗಿಸ್ಲಿಲ್ಲ ಅಂತ ಅಂದರೆ ಅದು ಇನ್ನೂ ಸ್ಲಾಗ್ ಆಗುತ್ತೆ. ಸೊ ಅದರಿಂದ ಎನಿ ಟೈಮ್ ನಾನು ಅವೈಲಬಲ್ ಇರಬೇಕಾಗತ್ತೆ. ಅದರಿಂದ ಯೂಶಲಿ ಕಾಲ್ ಬರಲ್ಲ, ಬಟ್ ಬಂದ್ರೆ ಇವಳು ಎದುರುಗಡೆ ಇದ್ದಾಗಲೇ ಬರುತ್ತೆ, ಅದು ಫಂಕ್ಷನ್ ಅಲ್ಲೇ. ಸೊ ಆದ್ರಿಂದ ಕೆಲಸ ಮಾಡ್ಬೇಕಾಗತ್ತೆ ಅಷ್ಟೇ. ಓಕೆ, ಮದ್ವೆ ಆಗುವಾಗ ನೀವು ಕೆಲಸಕ್ಕೆ ಸೇರಿದ್ರ? ಕೆಲಸದಲ್ಲಿದ್ದೆ. ಹಂಗಾದ್ರೆ ಹಸೆಮಣೆ ಮೇಲೂ ಕೆಲಸ ಮಾಡ್ತಿರ ಅಂತ ಈಗ ಅರ್ಥ ಆಯ್ತು. ಹಸೆಮಣೆ ಮೇಲೆ ಕೈ ನಡುಕ್ತಿತ್ತು ನನಗೆ, ಅವಾಗಲೇ ತಿಳ್ಕೊಬೇಕಿತ್ತು ನಾನು. ಶೇಕ್ ಮಾಡೋ ಪರ್ಸನ್ ಬರ್ತಿದ್ದಾರೆ ಅಂತ. ಇಲ್ಲ, ಇದನ್ನ ನಾವು ನಂಬಲ್ಲ. ನೀವು ಕಾನ್ಫಿಡೆನ್ಸ್ ಅಲ್ಲಿ ಇದ್ರಿ ಹಸೆಮಣೆ ಮೇಲೆ, ನಮಗೆ ಗೊತ್ತು. ಹಸೆಮಣೆ ಮೇಲೆ ಕೂತ್ಕೊಂಡು ಕೆಲಸ ಮಾಡ್ತಿದ್ರಿ ಅಂತ ನಮಗೆ ಕನ್ಫರ್ಮ್ ಆಗೋಗಿದೆ. ಓಕೆ ವರುಣ್, ವೆರಿ ಗುಡ್. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ನಿನಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಅಂತ ಸುಮ್ಮನೆ ಬಿಲ್ಡಪ್ ಕೊಡೋರು ಯಾರು ನಿಮ್ಮಿಬ್ಬರಲ್ಲಿ? ಓಕೆ, ಇಬ್ರು ಬಿಲ್ಡಪ್ ಕೊಡ್ತೀವಿ ಆಕ್ಚುಲಿ, ಒಬ್ಬರೇ ಅಲ್ಲ. ಇದಕ್ಕೆ ಉತ್ತರ? ಹೌದು, ಮಾಡ್ತೀನಿ ಅಂತಾರೆ, ಮಾಡಿರ್ತಾರೆ, ಬಟ್ ಅದು ಹೇಳಲ್ಲ. ನಾನು ಅಯ್ಯೋ ಮಾಡಿಲ್ಲ ಅಂತ ಹೋಗ್ಬಿಟ್ಟು ಮಾಡಕ್ ಪ್ರಾರಂಭ ಮಾಡ್ತೀನಲ್ಲ ಆ ಮೈಂಡ್ ಸೆಟ್ ಅಲ್ಲಿ, ಅವಾಗ ಬೇಜಾರ ಹೋಗುತ್ತೆ. ನಾನು ಅದ್ರ ಬಗ್ಗೆ ನೆಕ್ಸ್ಟ್ ಏನ್ ಬೇರೆ ಕೆಲಸ ಮಾಡ್ಬೋದೋ ಯೋಚನೆ ಮಾಡ್ತೀನಲ್ಲ, ಮಾಡ್ತಾರೆ ಕೆಲಸ, ಬಟ್ ಹೇಳಲ್ಲ. ಕಮ್ಯುನಿಕೇಶನ್ ಗ್ಯಾಪ್. ಬಿಲ್ಡಪ್. ನೀನು ಕ್ವಶನ್ ಅರ್ಥ ಮಾಡ್ಕೊಂಡಿಲ್ಲ. ಅಲ್ಲಿ ಬಿಲ್ಡಪ್ ಕೊಡೋರು ಯಾರು ಅಂತ ಹೇಳ್ತಿರೋದು. ಸೊ ನಾ ಕೆಲಸ ಮಾಡ್ತೀನಿ, ಸೊ ಬಿಲ್ಡಪ್ ಕೊಡೋದು ನೀನು. ಇದು ಆನ್ಸರ್. ವರುಣ್ ಶಬಾಷ್. ಶಬಾಷ್. ನಿಮ್ಮಿಬ್ಬರಲ್ಲಿ ಲೈಫನ್ನ ತುಂಬಾ ಸಿಂಪಲ್ ಆಗಿ ಲೀಡ್ ಮಾಡೋಕ್ಕೆ ಇಷ್ಟಪಡೋರು ಯಾರು? ಹೀಗೆ ಉತ್ತರ ಸಿಕ್ಕಿದೆ. ವರುಣ್ ತುಂಬಾ ಸಿಂಪಲ್ ಆಗಿ ಲೈಫ್ನ ಲೀಡ್ ಮಾಡೋಕ್ಕೆ ಇಷ್ಟಪಡ್ತಾರೆ ಅಂತ ಚಿನ್ಮಯಿ ಕೂಡ ತೋರಿಸಿದ್ದಾವೆ.